ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರದಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದರೂ ಅಕ್ರಮವಾಗಿ ಪ್ಲಾಸ್ಟಿಕ್ ಲೋಟ, ತಟ್ಟೆ ಹಾಗೂ ಕವರ್ಗಳನ್ನು ದಾಸ್ತಾನು ಮಾಡಿಕೊಂಡು ಮಾರಾಟ ಮಾಡುತ್ತಿರುವ ಹಾಗೂ ಹಲವಾರು ಬಳಕೆ ಅಂಗಡಿಗಳ ಮೇಲೆ ಸೋಮವಾರ ಸಂಜೆ ನಗರಸಭೆಯ ಆರೋಗ್ಯಾಧಿಕಾರಿಗಳ ತಂಡ ದಾಳಿ ನಡೆಸಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಕವರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ನೇತೃತ್ವದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾರಾಯಣಸ್ವಾಮಿ, ದಪೇದರ್ ಮಲ್ಲಿಕಾರ್ಜುನ ಸ್ವಾಮಿ, ಸಿಡಿ ವೆಂಕಟೇಶ್, ಸಿಬ್ಬಂದಿಗಳು ರುದ್ರೇಶ್, ರಾಜೇಂದ್ರ ನೇತೃತ್ವದ ತಂಡ ಸಾರ್ವಜನಿಕರ ಮೌಖಿಕ ದೂರಿನ ಮೇಲೆ ಹೋಲ್ಸೇಲ್ ಅಂಗಡಿಗಳ ಮೇಲೆ ದಾಳಿ ನಡೆಸಿದರು. ಹಿರಿಯ ಆರೋಗ್ಯ ನಿರೀಕ್ಷಕರು ಮಂಜುನಾಥ್ ಮಾತನಾಡಿ, ಸಾವಿರಾರು ರೂಪಾಯಿ ಬೆಲೆ ಬಾಳುವ ನಿಷೇಧಿತ ಪ್ಲಾಸ್ಟಿಕ್ ಲೋಟ, ತಟ್ಟಿ ಹಾಗೂ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದು, ಮತ್ತೊಮ್ಮೆ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳು ಸಿಕ್ಕಿದರೆ ದಂಡದ ಜೊತೆಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಬಗ್ಗೆ ಖಡಕ್ ಎಚ್ಚರಿಕೆ ಸಹ ನೀಡಿದ್ದಾರೆ. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಇನ್ನೇನು ಬೇಕು ಹೇಳಿ, ಪೇಪರ್ ಬೇಕು ಅಂದಲ್ವಾ? ವೈಟ್ ಪೇಪರ್ ಇಲ್ವಾ? ಬೇಡವಾ? ಕ್ಲೀನ್ ಮಾಡ್ತಾರೆ.
ಟ್ರೇಡರ್ಸ್ ಹತ್ರ ನಮಗೆ 13 kg ಪ್ಲಾಸ್ಟಿಕ್ ಸಿಕ್ತು. ಹಾಗೆ ಮತ್ತು ಮಾದೇವ್ ಪೇಪರ್ ಮಾಡಲಿಂದ 3.5 kg ಪ್ಲಾಸ್ಟಿಕ್ ಸಿಕ್ತು. ಮತ್ತು ಇಲ್ಲಿ ಈಗ ಹನುಮಾನ್ ಪೇಪರ್ ಮಾಡಲಿ ಕೂಡ ಒಂದು ಅರ್ಧ kg ಇಷ್ಟು ಪ್ಲಾಸ್ಟಿಕ್ ಕಲೆಕ್ಟ್ ಆಯಿತು. ಅವ್ರಿಗೆ ಸ್ಥಳದಲ್ಲೇ ದಂಡಗಳಿಸಿತು. ದಿನ ನಾವು ಒಂದು ಮೌಖಿಕ ದೂರಿನನ್ವಯ ಒಂದು ಪ್ಲಾಸ್ಟಿಕ್ ಮಾರಾಟ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಕೆಲವು ಕಡೆಗಳಲ್ಲಿ ಈ ರೀತಿ ಆಗ್ತಾಯಿದೆ ಅಂತ ಮಾಹಿತಿ ನೀಡಿದರು. ಅದರಂತೆ ನಾವು ಪೌರಾಯುಕ್ತರಿಗೆ ಮಾಹಿತಿಯನ್ನು ತಿಳಿಸಿದ್ದು, ಪೌರಾಯುಕ್ತರ ಮೌಖಿಕ ಆದೇಶದಂತೆ ನಾವು ಎಲ್ಲೆಲ್ಲಿ ಒಂದು ಪ್ಲಾಸ್ಟಿಕ್ಕು ಹೆಚ್ಚಾಗಿ ಕಂಡುಬರುತ್ತೆ ಅಂತ ಇಂದಿದ್ದ ಕಡೆ ಮಾರಾಟ ಮಾಡ್ತಾರೆ ಅಂತ ನಾವು ಹೋಗಿ ಈಗ ಅಲ್ಲಲ್ಲಿ ಒಂದು ವಿಜಯಪುರ ಹೋಗಿದ್ದು, ಅಲ್ಲೂ ಕೂಡ ಪ್ಲಾಸ್ಟಿಕ್ ಅಲ್ಲೂ ಕೂಡ ನಾವು ಗಲಾಟೆಯನ್ನು ಹಾಕಿದ್ದು. ಅದೇ ರೀತಿ ಇಲ್ಲಿ ಸಂಕಷ್ಟ ಮತ್ತು ಹನುಮಾನ್ ಪೇಪರ್ ಮಾರ್ಟ್ ಮತ್ತು ಮಾದೇವ್ ಪೇಪರ್ ಮಾರ್ಟ್ ಇಲ್ಲಿರ್ತಕ್ಕಂಥ ಗೋಡನ್ಗಳನ್ನು ಭೇಟಿ ಮಾಡಿ ನಾವು ಒಂದು ಏನು ಪ್ಲಾಸ್ಟಿಕ್ ಇದೆ ನಿಷೇಧಿತ ಸರ್ಕಾರ ನಿಷೇಧ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಸೀಲ್ ಮಾಡಿ ಅವರಿಗೆ ಈ ಕೂಡಲೇ ಸ್ಥಳದಲ್ಲಿ ದಂಡ ವಿಧಿಸಿ ಇನ್ನು ಮುಂದೆ ಮಾರಾಟ ಮಾಡಬಾರ್ದು ಅಂತ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.